ಮತ ಕಳ್ಳತನ ರಾಹುಲ್ ಮತ್ತೊಂದು ಬಾಂಬ್. ಸ್ನೇಹಿತರೆ, ಈ ವಿಷಯವಾಗಿ ಸ್ವಲ್ಪ ಚರ್ಚೆ ಮಾಡೋಣ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗ ಒಳ್ಳೆ ಸಬ್ಸ್ಕ್ರೈಬ್ ಹಾಕೊಂಡ್ರೆ ನಾನು ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ನ ನಾನು ಇಲ್ಲಿ ಇಟ್ಕೊಂಡ್ಕೊಂತೀನಿ. ಆಳಂದದಲ್ಲೂ 6018 ಮತದಾರರ ಹೆಸರು ಬಿಡಲು ಯತ್ನ, ಎಂದಿನಂತೆ ಚುನಾವಣಾ ಆಯೋಗದಿಂದ ನಿರಾಕರಣೆ. ಚುನಾವಣಾ ಆಯೋಗ ನಿರಾಕರಣೆ ಮಾಡೈತಿ. ಮಾನ್ಯ ರಾಹುಲ್ ಗಾಂಧಿ ಅವರು ಏನ್ ಆಪಾದನೆ ಕೊಡಾಕತ್ತಾರಲ್ಲ, ವೋಟ್ ಚೋರ್ ಅಂತಾರಲ್ಲ, ಆಪಾದನೆ ತಳ್ಳಿ ಹಾಕಾಕತೈತಿ. ಸುಮಾರು ದಿವಸದಿಂದ ರಾಹುಲ್ ಗಾಂಧಿ ಅವರು ವೋಟ್ ಚೋರ್ ಅಂತ ಹೇಳಿ ಇದ ಒಂದು ಚಾಮರಾಜ ಜಿಲ್ಲೆದ ಯಾವುದೋ ಒಂದು ಕ್ಷೇತ್ರನ ತಗೊಂಡು ಮಾತಾಡಿದಾಗೂ ಕೂಡ ಚುನಾವಣಾ ಆಯೋಗ ಏನಾಯ್ತು, ತಳ್ಳಿ ಹಾಕ್ತು. ನಿಮಗೆ ಸಾಧ್ಯ ಆತಪ್ಪ ಅಂದ್ರೆ ಸ್ಟ್ಯಾಟಿಸ್ಟಿಕ್ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಿರೋದು ಏನಾದ್ರು ಇತ್ತಂದ್ರೆ ಲೆಟರಿಂಗ್ ಒಳಗೆ ಕೊಡ್ರಿ, ನಾವು ಕನ್ಸಿಡರ್ ಮಾಡ್ತೀವಿ ಅಂತಂದು ಚುನಾವಣಾ ಆಯೋಗದವರು ಹೇಳಿದ್ರು. ಆವಾಗ ಮತ್ತೆ ರಾಹುಲ್ ಗಾಂಧಿ ಅವರು ಹೇಳಿದ್ರು, ನನಗೆ ಲೆಕ್ಕ ಕೇಳಾಕತ್ತಾರ, ಪತ್ರ ಕೇಳಾಕತ್ತಾರ ಅಂತ ಹೇಳಿ. ಅವ್ರೇನು ಸರ್ವೋಚ್ಚ ನಾಯಕ ಅಲ್ಲ ಅಂತಂದ್ರೂ ಒಬ್ಬ ಕೇಂದ್ರದ ವಿರೋಧ ಪಕ್ಷದ ನಾಯಕರಾಗಿ ಅವರು ಮತ ಕಳ್ಳತನ ಆಗಾಕತೈತಿ ಅಂದಮೇಲೆ, ವೋಟ್ ಚೋರ್ ಆಗಾಕತೈತಿ ಅಂದಮೇಲೆ ಯಾವುದೂ ಆಧಾರ ಇಲ್ಲದೆ ಅವ್ರು ಮಾತಾಡಿರಂಗಿಲ್ಲ. ಅದು ಸಾರ್ವಜನಿಕರ ಕೂಗುನು ಇರಬಹುದಲ್ಲ, ಅದನ್ನ ನಿವಾರಣೆ ಮಾಡೋ ಕೆಲಸ ಚುನಾವಣಾ ಆಯೋಗದ್ದು. ಚುನಾವಣಾ ಆಯೋಗ ಒಂದು ಸ್ವಾಯತ್ತ ಸಂಸ್ಥೆ. ಸರ್ಕಾರನ ಅದನ್ನ ನೇಮಿಸಿದ್ರು ಕೂಡ ಅದಕ್ಕೆ ಕೆಲವೊಂದಿಷ್ಟು ಬದ್ಧತೆಗಳು ಅದಾವು, ಕಾನೂನು ಸಪೋರ್ಟ್ ಅದಾವು. ತಾನು ಏನ್ ಮಾಡ್ಬೇಕು ಅನ್ನೋದು ತನಗೆ ಗೊತ್ತಿರ್ತೈತಿ. ಉದಾಹರಣೆ ಇದೆ, ಶೇಷನ್ ಅವರು ಎಷ್ಟು ಚಂದ ಒಂದು ಕಮಿಷನ್ನ ಬಳಸ್ಕೊಂಡ್ರು, ಅವರು ಪಾರದರ್ಶಕತೆಯನ್ನ ತಂದ್ರು ಅನ್ನೋದನ್ನ ಇಲ್ಲೇ ನಾವು ವಿಚಾರ ಮಾಡ್ಬೋದು. ಇಂಥ ವಿಚಾರ ಇದ್ದಾಗ ಮಾನ್ಯ ರಾಹುಲ್ ಗಾಂಧಿ ಅವ್ರು ಏನ್ ಪ್ರಶ್ನೆ ಕೇಳ್ಯಾರಲ್ಲ, ಆ ಪ್ರಶ್ನೆಗೂ ಕೂಡ ಉತ್ತರ ಕೊಡ್ಬೇಕಾಗತ್ತೆ. ಈ ಎಲೆಕ್ಷನ್ ಕಮಿಷನ್ ಅವರು ನೀವು ಲೆಟರಿಂಗ್ ಮಾಡ್ರಿ, ನೀವು ಲೆಟರ್ ಒಳಗೆ ಬರೆದು ಕೊಡ್ರಿ, ಎಲ್ಲಿ ಏನಾಗೈತೆ ಅನ್ನೋದು ಆಮೇಲೆ ನೋಡೋಣ, ವಿಚಾರ ಮಾಡೋಣ ಅನ್ನೋದು ಬೇರೆ. ಇವರು ಕೆಲವೊಂದಿಷ್ಟು ಸ್ಟ್ಯಾಟಿಸ್ಟಿಕ್ ಅಂದ್ರೆ ಲೆಕ್ಕಾಚಾರನ ತೋರ್ಸಕತ್ತಾರ ಅಂದ್ಮೇಲೆ ಅಲ್ಲೂ ಕೂಡ ಅವರ ಅನುಮಾನಕ್ಕೆ ಸ್ಪಷ್ಟತೆ ಕೊಡಬೇಕಾಗತ್ತ. ಅದು ಕೇವಲ ಅವ್ರ ಅನುಮಾನನೋ ಅಥವಾ ಮತದಾರರ ಅನುಮಾನನೋ ಸಾರ್ವಜನಿಕರ ಅನುಮಾನನೋ ಗೊತ್ತಿಲ್ಲ. ಅವರು ವಿರೋಧ ಪಕ್ಷದೊಳಗೆ ಅದಾರ ಅಂದ್ಮೇಲೆ ಆಡಳಿತ ಪಕ್ಷಕ್ಕೆ ಮೂಗ್ ಹಿಡಿಯೋ ಕೆಲಸ ಮಾಡ್ತಾರಂದ್ಮೇಲೆ ಯಾವ ಆಡಳಿತ ಪಕ್ಷ ಎಲ್ಲಿ ತಪ್ಪು ಮಾಡೈತಿ ಆ ಮಾಡಿರೋ ತಪ್ಪನ್ನ ಸರಿ ಮಾಡ್ರಿ ಅಂತ ಹೇಳಿ ವಿರೋಧ ಪಕ್ಷ ಹೇಳೋದು ಸಹಜ. ಅದೇ ರೀತಿ ವೋಟ್ ಚೋರ್ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಹೇಳಿರ್ಬೋದು. ಇಲ್ಲಿ ಎಲೆಕ್ಷನ್ ಕಮಿಷನ್ ಮೊನೋಪಲಿ ತರ, ಸರ್ವಾಧಿಕಾರ ತರ ತಾನು ಲೆಟರಿಂಗ್ ಮಾಡ್ರಿ, ಪತ್ರ ಬರೀರಿ, ಏನಾದ್ರೂ ಸಮಸ್ಯೆ ಇದ್ದು ತಗೊಂಡ್ ಬರ್ರಿ ಅನ್ನೋದಕ್ಕಿಂತ ಈ ತರ ಅನುಮಾನಗಳು ಅಂದ್ರೆ ಸಾರ್ವಜನಿಕ ವಲಯದೊಳಗೆ ಇರೋ ಅನುಮಾನಗಳು ಎಲೆಕ್ಷನ್ ಕಮಿಷನ್ ಆದರೂ ಕೂಡ ಸ್ಪಷ್ಟತೆ ಕೊಡಬೇಕು, ಮತ್ತೆ ಸಮಸ್ಯೆನ ಅನುಮಾನನ ನಿವಾರಣೆ ಮಾಡೋ ಕೆಲಸ ಅದು ಮಾಡಬೇಕು. ರಾಹುಲ್ ಗಾಂಧಿ ಅವರು ಪದೇ ಪದೇ ಹೇಳ್ತಾರ, ಮತ ಕಳ್ಳರನ್ನ ಚುನಾವಣಾ ಆಯೋಗ ರಕ್ಷಣೆ ಮಾಡಾಕತ್ತೈತಿ ಅಂತ ಹೇಳಿ, ನಮ್ಮ ಹತ್ರ ಸಾಕ್ಷಿಗಳು ಅದಾವಂತೇಳಿ. ಇವ್ರದ್ದು ಅಷ್ಟೇ, ಏನಾದ್ರೂ ಸಾಕ್ಷಿ ಇದ್ರಂದ್ರೆ ಸಾಕ್ಷಿ ಸಮೇತ ನೀವು ಅವ್ರಿಗೆ ಪ್ರೊಡ್ಯೂಸ್ ಮಾಡಿದ್ರಂದ್ರೆ ಚುನಾವಣಾ ಆಯೋಗದವರು ಅದನ್ನ ಪರಿಗಣಿಸ್ಬೇಕು, ಮತ್ತೆ ಅನುಮಾನನ ಪರಿಹರಿಸೋ ನಿಟ್ಟೊಳಗ ಕೆಲಸನೂ ಮಾಡಬೇಕು. ಇದು ಬರೀ ರಾಹುಲ್ ಗಾಂಧಿ ಅವರ ವಿಚಾರ ಅಷ್ಟೇ ಅಂತಲ್ಲ. ಇವತ್ತು ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದೊಳಗಿರ್ಬೋದು, ವೋಟ್ ಚೋರ್ ಮತ ಕಳ್ಳತನ ಅನ್ಬೋದು. ನಾಳೆ ರಾಹುಲ್ ಗಾಂಧಿ ಅವರು ಅಥವಾ ಕಾಂಗ್ರೆಸ್ನವ್ರು ಯಾರಾದ್ರೂ ಪ್ರಧಾನಿ ಆತಂದ್ರ ವಿರೋಧ ಪಕ್ಷದೊಳಗೆ ಬಿಜೆಪಿ ಕೂತ್ರ ಇದೇ ತರ ಕಾಲ ಎಳಿಬಹುದು. ಅದು ಭವಿಷ್ಯ, ಆಮೇಲೆ ವಿಚಾರ ಮಾಡೋಣ. ಈಗ ಬಂದಿರೋ ಪ್ರಶ್ನೆಗೆ ಚುನಾವಣಾ ಆಯೋಗನೂ ಉತ್ತರ ಕೊಡ್ಬೇಕಾಗತ್ತ, ಅಂದ್ರೆ ಸ್ಪಷ್ಟೀಕರಣ ಕೊಡ್ಬೇಕಾಗತ್ತ. ಯಾಕೆ ಸ್ಪಷ್ಟೀಕರಣ ಅಂತಂದ್ರೆ ಸಾರ್ವಜನಿಕರಿಗೆ ಅದರ ಬಗ್ಗೆ ಅನುಮಾನ ಉಳಿಬಾರದು. ಅದು ಕಾಂಗ್ರೆಸ್ ಗೆದ್ದಿರೋ ಮತಕ್ಷೇತ್ರನೋ ಬಿಜೆಪಿ ಅವ್ರು ಗೆದ್ದಿರೋ ಮತಕ್ಷೇತ್ರನೋ ಗೊತ್ತಿಲ್ಲ, ಒಟ್ನಾಗ ವೋಟ್ ಚೋರ್ ಅಂತಂದು ಕೆಲವೊಂದಿಷ್ಟು ಅಂಕಿ ಅಂಶನ ಅವ್ರು ತಗೊಂಡು ಬಂದಾರಂದ್ಮೇಲೆ ಆ ಅಂಕಿ ಅಂಶಕ್ಕೆ ಅವರು ಸ್ಪಷ್ಟನೆ ಕೊಡಬೇಕು. ಚುನಾವಣಾ ಆಯೋಗ ಸಹ ಇನ್ನೊಂದು ಕೆಲಸ ಏನ್ ಮಾಡ್ಬೋದು ಅಂದ್ರೆ ತನ್ನ ಮೇಲೆ ಬಂದಿರೋ ಅನುಮಾನ ಪರಿಹರಿಸ್ಕೋಬೇಕು. ಚುನಾವಣಾ ಆಯೋಗ ಆ ಥರ ಇಲ್ಲ, ಪಾರದರ್ಶಕತೆಯಿಂದ ಕೆಲಸ ಮಾಡಾಕತೈತಿ. ಯಾರದೇ ಮುಲಾಜೊಳಗ ಚುನಾವಣಾ ಆಯೋಗ ಕೆಲಸ ಮಾಡ್ತಾ ಇಲ್ಲ, ವಸ್ತುನಿಷ್ಠರಾಗಿ ಕೆಲಸ ಮಾಡಾಕತೈತಿ ಅನ್ನೋದನ್ನ ಚುನಾವಣಾ ಆಯೋಗ ಯಾವುದೋ ಒಂದು ಪತ್ರಿಕಾ ಹೇಳಿಕೆ ಒಳಗ ಸ್ಪಷ್ಟನೆ ಕೊಡೋದಕ್ಕಿಂತ ನಿಷ್ಪಕ್ಷಪಾತವಾಗಿ ಅದನ್ನ ಪರಿಹರಿಸೋ ಪ್ರಯತ್ನನೂ ಚುನಾವಣಾ ಆಯೋಗ ಇಲ್ಲೇ ಮಾಡಬೇಕಾಗತ್ತೆ. ಚುನಾವಣಾ ಆಯೋಗ ಪದೇ ಪದೇ ಆ ಥರ ಆಗಿಲ್ಲ, ಮತ ಕಳ್ಳತನ ಆಗಿಲ್ಲ, ವೋಟ್ ಚೋರ್ ಆಗಿಲ್ಲ ಅಂತ ಹೇಳೋದಕ್ಕಿಂತ ಅದನ್ನ ಒಂದು ತನಿಖೆ ಅಂತ ಹೇಳಿ ಮಾಡಿಬಿಟ್ರೆ ದೂದ್ ಕಾ ದೂದ್ ಪಾನಿ ಕಾ ಪಾನಿ ಆಗ್ಬಿಡ್ತೈತಿ. ಎಲ್ಲಾನು ಕಾನೂನುಬದ್ಧ, ಕಾನೂನು ಪ್ರಕಾರ ಸೆಕ್ಷನ್ ಇದು ಹೇಳುತ್ತ, ಸರಿ ಎಲ್ಲಾನು ಕಾನೂನದಿಂದಾನೇ ಅಳ್ಯಾಕ ಆಗಂಗಿಲ್ಲ. ಹಂಗಂತ ಹೇಳಿ ಕಾನೂನು ಗಾಳಿಗೆ ತೂರ್ಬೇಕು ಅಂತ ಅಲ್ಲ. ಕಾನೂನು ಇದ್ರೂ ಸಹ ಒಬ್ಬ ವಿರೋಧ ಪಕ್ಷದ ನಾಯಕ ಈ ತರ ಆಪಾದನೆ ಕೊಡಕತ್ತಾರ ಅಂದ ಮೇಲೆ ಯಾಕೆ ಕೊಟ್ರು,
ಏನಾಯ್ತು, ಅವರ ಮನಸ್ಸೊಳಗಿರೋ ಅನುಮಾನಕ್ಕನು ಪರಿಹಾರ ಮತ್ತು ಪ್ರತಿಯೊಬ್ಬ ಮತದಾರರಿಗೆ ಚುನಾವಣಾ ಆಯೋಗ ತಾನು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಾಕತ್ತೈತಿ ಅನ್ನೋದನ್ನ ಸ್ವತಃ ಹೇಳ್ಕೋಬೇಕಾಗಿರೋದು ಕೂಡ ಅವ್ರದ್ದು ಜವಾಬ್ದಾರಿ. ಕ್ಲಾರಿಟಿ ಕೊಡಬೇಕು. ನಾವು ಆ ಥರ ಯಾವುದೇ ಮತ ಕಳ್ಳತನಕ ಅವಕಾಶ ಕೊಟ್ಟಿಲ್ಲ. ಯಾರಾದರೂ ಎಲ್ಲಿಯಾದರೂ ಹೇಗಾದರೂ ಮತ ಕಳ್ಳತನ ಹೋಡ್ಚೋರ್ ಆಗಿದ್ರೆ ಸಾಕ್ಷಿ ಸಮೇತ ನಮಗೆ ನೀವು ದೂರು ಕೊಡಬಹುದು ಅಥವಾ ನಮ್ಮ ಜೊತೆಗೆ ನೀವು ಸಂವಾದ ಮಾಡಬಹುದು ಅಂತಂದು ಇದಕ್ಕೇಂದ್ರ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವ್ರನ್ನು ಕೂಡ ಕರೆ ಕೊಡಬಹುದು. ಬರ್ರಿ ಸಂವಾದ ಮಾಡಾಕತ್ತೀವಿ, ಆ ಸಂವಾದದೊಳಗೆ ಬರ್ರಿ ಅಂತ ಹೇಳಬೇಕು, ಸಂವಾದಕ್ಕೆ ಕರಿಬೇಕು. ಅವರು ಸಂವಾದಕ್ಕೆ ಬಂದರೆ ಕೂಲಂಕುಷವಾಗಿ ಸಂವಾದ ಮಾಡಬೇಕು. ಅವ್ರು ಬರದೇ ಹೋದ್ರೆ ಅದನ್ನ ಸಾರ್ವಜನಿಕರಿಗೆ ಯಥಾವತ್ತಾಗಿ ಮುಟ್ಸೋ ಕೆಲಸ ಆಗ್ಬೇಕು. ನೋಡ್ರಿ, ನಾವು ವಿರೋಧ ಪಕ್ಷದ ನಾಯಕರು ಈ ತರ ಅಪಾದನೆ ಮಾಡಿದ್ರು, ಆ ವಿಚಾರನ ಪರಿಹರಿಸಾಕ ಅಥವಾ ನಿವಾರಣೆ ಮಾಡಾಕ ನಾವು ಸಂವಾದ ಕರೆದಾಗ ಅವ್ರು ಬರಲಿಲ್ಲ. 1 ಸಾರಿ 2 ಸಾರಿ 3 ಸಾರಿ ಅವ್ರಿಗೆ ಮಾಹಿತಿ ಕೊಟ್ವಿ, ಅವ್ರು ಬರಲಿಲ್ಲ ಅಂತಂದು ಹ್ಯಾಸ್ ಇಟ್ ಈಸ್ ಯಥಾವತ್ತಾಗಿ ಸಾರ್ವಜನಿಕರ ಮುಂದೆ ಇಟ್ಟಾಗ ಚುನಾವಣಾ ಆಯೋಗದ್ದು ಇಲ್ಲಿ ಯಾವುದೂ ತಪ್ಪು ಇಲ್ಲ ಅಂತ ಹೇಳಿ ಅವರ ಅನುಮಾನ ಪರಿಹಾರ ಆಗ್ಬೇಕು. ಇಲ್ಲಿ ಚುನಾವಣಾ ಆಯೋಗ ಯಾರ ಮರ್ಜಿನೂ ಕಾಯೋ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಯಾರ್ದಾದ್ರೂ ಮರ್ಜಿ ಕಾಯಕತ್ತೈತೋ ಹೆಂಗ? ಮೇಲ್ನೋಟಕ್ಕೆ ರಾಹುಲ್ ಗಾಂಧಿ ಅವರು ಏನು ಒಂದು ಅಪಾದನೆ ಕೊಡಕತ್ತಾರ, ಅದು ಸತ್ಯನೂ ಇರ್ಬೋದಲ್ಲ. ಸುಳ್ಳು ಅಂತ ಇದ್ರ ಅದನ್ನ ಸುಳ್ಳು ಅಂತ ಸಾಬೀತು ಮಾಡಬಹುದಲ್ಲ. ನಾನು ಆಗ್ಲೇ ಹೇಳ್ದಂಗ ಸಂವಾದ ಕರೆದು ಅದು ತಪ್ಪು ಅಂತನೂ ನೀವು ಸ್ಪಷ್ಟೀಕರಣ ಕೊಡಬಹುದು. ಚುನಾವಣಾ ಆಯೋಗ ಸತ್ಯ ಇತ್ತಂದ್ರೆ ಅದಕ್ಕೆ ತಕ್ಕಂತೆ ಕ್ರಮನೂ ವಹಿಸಬೇಕು. ಮಹದೇವಪುರ ಲೋಕಸಭಾ ಚುನಾವಣಾ ಕಾಲದೊಳಗ ಮತದಾರರ ಪಟ್ಟಿನ ಸೇರಿಸಲಾಗಿದೆ. ಅಂದ್ರ ಮತದಾರರನ್ನ ಈ ಕ್ಷೇತ್ರದೊಳಗ ಸೇರ್ಸಕ್ ಪ್ರಯತ್ನ ಪಟ್ಟಾರ ಅಂತಾರ ಅವರು. ಯಾರು ಯಾರನ್ನ ಎಲ್ಲಿ ತಂದು ಹೆಂಗ ಸೇರಿಸಿದ್ರು ಅನ್ನೋದು ಗೊತ್ತಿಲ್ಲ. ಅದೇ ಅನುಮಾನ, ಅದೇ ಗೊಂದಲದ ಗೂಡು. ಆ ಅನುಮಾನ ಅಥವಾ ಗೊಂದಲನ ನಿವಾರಿಸೋ ಪ್ರಯತ್ನ ಚುನಾವಣಾ ಆಯೋಗ ಮಾಡ್ಬೋದಾಗಿತ್ತು ಈ ಮೊದಲು. ಇನ್ನೂ ಕಾಲ ಮಿಂಚಿಲ್ಲ ಅಂತ ಅನ್ಕೊಂತೀನಿ. ಎಲ್ಲಾ ಪ್ರಕ್ರಿಯೆಗಳು ಒಮ್ಮಿಗೆ ಮಾಡ್ಬೇಕಂತೇನಿಲ್ಲ, ಹಂತ ಹಂತವಾಗಿ ತಮ್ಮ ಕೆಲಸ ತಾವು ಮಾಡಿದ್ರು ಪರವಾಗಿಲ್ಲ. ಒಟ್ಟಾರೆಯಾಗಿ ಸಾರ್ವಜನಿಕರಿಗೆ ಸ್ಪಷ್ಟತೆ ಕೊಡೋದು ಚುನಾವಣಾ ಆಯೋಗದ್ದು ಒಂದು ಕೆಲಸ ಅಂದಾಗ ಅದು ತಪ್ಪು ಅಂತ ಅನ್ಕೋಬಾರ್ದು. ಅದು ಒಂದು ಸ್ವಾಯತ್ತತೆ ಸಂಸ್ಥೆ ಆಗಿರೋದ್ರಿಂದ ಎಲ್ರಿಗೂ ಸ್ಪಷ್ಟೀಕರಣ ಕೊಡಬೇಕು, ಯಾರಿಗೂ ಅನುಮಾನ ಹುಟ್ಟಬಾರ್ದು. ನನ್ನ ನಾಯಕ, ನಾನು ಚುನಾಯಿತರನ್ನಾಗಿ ಆರಿಸಿ ತಂದಿರೋ ನಾಯಕ ಭ್ರಷ್ಟ ಅನ್ನೋದು ಮತದಾರರೊಳಗ ಉಳಿಬಾರ್ದು ಯಾವುದು. ಅದೇ ರೀತಿ ರಾಹುಲ್ ಗಾಂಧಿ ಆಗ್ಬೋದು, ಕಾಂಗ್ರೆಸ್ಸಿನ ಹಿರಿಯ ನಾಯಕರಾಗ್ಬೋದು, EVM ಒಳಗ ದೋಷ ಐತಿ ಅಂತ ಅಂತಿದ್ರು. ಅದು ಸುಮಾರು ಸಾರಿ ಸುಪ್ರೀಂ ಕೋರ್ಟಿಗೆ ಹೋಗೈತಿ, ಚುನಾವಣಾ ಆಯೋಗಕ್ಕೆ ಹೋಗೈತಿ. ಆ ಪ್ರಕಾರ ಅವರು ಸಂವಾದಕ್ಕೆ ಕರೆದಾರ. ಕಾಂಗ್ರೆಸ್ಸಿನ ಕೆಲವೊಂದಿಷ್ಟು ನಾಯಕರು ಅದಕ್ಕೆ ಗೈರಾಗ್ಯಾರ. ಸ್ವತಃ ರಾಹುಲ್ ಗಾಂಧಿ ಅವರು ಸತ್ಯಕ್ಕೆ ಅದಕ್ಕೆ ಗೈರಾಗ್ಯಾರ. ಆ ಸಂವಾದನ ನಡೆಯಕ್ ಕೊಟ್ಟಿಲ್ಲ, ಮೀನ್ಸ್ ಅವ್ರು ಪಾರ್ಟಿಸಿಪೇಟ್ ಮಾಡಿಲ್ಲ. ಆದ್ರೆ ಈಗ ಅದನ್ನ ಬಿಟ್ಟಾರ. ಮತ್ತೆ ಮತ ಕಳ್ಳತನೋದನ್ನ ಹೊಸ ಒಂದು ಕಾನ್ಸೆಪ್ಟ್ ತಗೊಂಡ್ ಬಂದಾರ. ಒಟ್ಟಾರೆಯಾಗಿ ಹೇಳ್ಬೇಕಂತಂದ್ರ EVM ಮೇಲೆ ಬಂದಿರೋ ಅನುಮಾನ ಆಗ್ಬೋದು, ಮತ ಕಳ್ಳತನ ಅನ್ನೋದನ್ನ ಆಗ್ಬೋದು. ಪ್ರತಿ ದಿವಸ ಪ್ರತಿಯೊಬ್ಬ ವ್ಯಕ್ತಿ ಕಡೆಯಿಂದ ಅಥವಾ ಯಾರ ಕಡೆಯಿಂದ ಎಷ್ಟಾದರೂ ಅನುಮಾನಗಳು ಬರಲಿ, ಅದನ್ನ ನಿವಾರಣೆ ಮಾಡಕ್ ಇರೋದೇ ಒಂದು ಚುನಾವಣಾ ಆಯೋಗ. ಸೊ ನೋಡೋಣ ಚುನಾವಣಾ ಆಯೋಗ ಮುಂದೆ ಏನ್ ಕೆಲಸ ಮಾಡಬಹುದು. ರಾಹುಲ್ ಗಾಂಧಿ ಅವರು ಎತ್ತಿರೋ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತಾ, ಬಂದಿರೋ ಅನುಮಾನಗಳನ್ನ ಚುನಾವಣಾ ಆಯೋಗ ಪರಿಹರಿಸುತ್ತಾ, ಇದಕ್ಕೆ ಬ್ರೇಕ್ ಹಾಕುತ್ತಾ ಅನ್ನೋದನ್ನ ನೋಡೋಣ ಅಂತ ಹೇಳ್ತಾ ಮತ್ತೆ ಇದೇ ತರ ಬೇರೆ ಸುದ್ದಿ ಜೊತೆ ಬರ್ತೇನೆ. ಅಲ್ಲಿವರೆಗೂ ಜೈ ಹಿಂದ್.